ನಿಮ್ಮ ನ್ಯೂಸ್ ಫಸ್ಟ್ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಬುರುಡೆ ಷಡ್ಯಂತ್ರವನ್ನ ಬಿಚ್ಚಿಡ್ತಾ ಇದೆ. ಇದು ಧರ್ಮಸ್ಥಳ ಬುರುಡೆ ಸೀಕ್ರೆಟ್ನ ಸ್ಫೋಟಕ ಸ್ಟೋರಿ. ಚಿನ್ನಯ್ಯ ಯಾವ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದ ಈ ಬುರುಡೆ ಗ್ಯಾಂಗ್ನ ವಿರುದ್ಧ, ಆ ಒಂದು ರಿಟ್ ಅರ್ಜಿಯಲ್ಲಿರುವಂಥ ಈ ಬುರುಡೆ ಗ್ಯಾಂಗ್ನ ಸತ್ಯ ಈಗ ಬಯಲಾಗಿದೆ. ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥ ಅರ್ಜಿಯಲ್ಲಿ ಒಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ಧರ್ಮಸ್ಥಳಕ್ಕೆ ಕಳಂಕ ತರೋಕೆ ಬುರುಡೆ ಗ್ಯಾಂಗ್ ಈ ಒಂದು ಹುನ್ನಾರ ನಡೆಸಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುವಂತೆ ಮಾಡ್ತಾ ಇದೆ. ಯಾಕಂದ್ರೆ ಈತನ ರಿಟ್ ಅರ್ಜಿಯಲ್ಲಿ ಸೀದಾ ಬುರುಡೆ ಗ್ಯಾಂಗ್ನ ಕಡೆ ಬೊಟ್ಟು ಮಾಡಿ ಅದರ ಜೊತೆಗೆ ಯಾವ ರೀತಿಯಾದಂತಹ ಷಡ್ಯಂತ್ರವನ್ನ ಹೆಣೆದಿದ್ರು ಅನ್ನೋದರ ಕುರಿತಾಗಿ ಕೂಲಂಕಷವಾಗಿ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ತಿಳಿಸಿದ್ದಾನೆ. ಇನ್ನು ಇದು 200 ಕೋಟಿಯ ಪ್ರಾಜೆಕ್ಟ್ ಅಂತ ತಿಳಿದು ಬರ್ತಾ ಇದೆ. ಇದನ್ನ ಇಟ್ಕೊಂಡು ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದೆ. ಇನ್ನು ಈ ಷಡ್ಯಂತ್ರಕ್ಕೆ ಅಂತಾರಾಜ್ಯ ಮಟ್ಟದ ಆರ್ಥಿಕ ವಹಿವಾಟಿನ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸಕ್ಸಸ್ ಆದ್ರೆ ಅದರಲ್ಲಿ 50 ಲಕ್ಷವನ್ನ ನಿನಗೆ ಕೊಡ್ತೀವಿ ಅಂತ ಹೇಳಿತ್ತಂತೆ ಬುರುಡೆ ಗ್ಯಾಂಗ್. ತನಿಖೆಯ ಮಾಹಿತಿಯನ್ನ ನೀಡುವಂತೆ ಕೋರಿ ಚಿನ್ನಯ್ಯ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ತನಿಖೆ ಪ್ರಗತಿ ಬಗ್ಗೆ ಮಾಹಿತಿ ನೀಡೋಕೆ ಸರ್ಕಾರ SITಗೆ ಈಗ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇನ್ನು ಜೂನ್ 26ಕ್ಕೆ ವಿಚಾರಣೆಯನ್ನ, ಅಂದ್ರೆ ಈ ಒಂದು ರಿಟ್ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಅಂತಾರಾಜ್ಯ ಮಟ್ಟದ ಒಂದು ಷಡ್ಯಂತ್ರ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನ ನಾವು ಹೇಳ್ತಾ ಇಲ್ಲ, ಖುದ್ದಾಗಿ ಚಿನ್ನಯ್ಯನೇ ಯಾವ ಬುರುಡೆ ಕಥೆಯ ಹೀರೋ ಅಂತ ಕರೆಸ್ಕೊಂಡಿದ್ದ, ಅಂದ್ರೆ ಪಾತ್ರಧಾರಿ, ಮುಖ್ಯ ಪಾತ್ರಧಾರಿ, ಹೀರೋ ಅಂತ ಹೇಳೋದಕ್ಕಾಗಲ್ಲ, ಮುಖ್ಯ ಪಾತ್ರಧಾರಿ. ಸೊ ಈತನೇ ತನ್ನ ರಿಟ್ ಅರ್ಜಿಯಲ್ಲಿ ತಿಳಿಸಿರುವಂತ ಮಾಹಿತಿ ಎಲ್ಲವೂ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.